ಗುಣಿಸಿ 65 ಇಂಟು 1. ನಮಗೆ ಇಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಅದು 65 ಮತ್ತು 1 ಗುಣಿಸ್ಬೇಕಾಗಿದೆ. ನಾವೀಗೆ ಒಂದು ಬಿಂದುವನ್ನು ಇಟ್ಟು ಸಹ ನಾವು ಗುಣಾಕಾರದ ಚಿಹ್ನೆಯನ್ನು ಬರಿಬಹುದು, ಅಥವಾ ಈ ರೀತಿಯಾಗಿ ಇಂಟುವನ್ನು ಬಳಸಿ ಸಹ ನಾವು ಗುಣಾಕಾರ ಮಾಡಬಹುದಾಗಿರುತ್ತೆ. ಈಗ 65 ಇಂಟು 1 ಇದರ ಅರ್ಥ ಏನು? ಎರಡು ರೀತಿ ಅರ್ಥ ಮಾಡ್ಕೊಳ್ಬಹುದು. ಒಂದು, 65 ಒಂದು ಬಾರಿ ತೆಗೆದುಕೊಳ್ಳಲಾಗಿದೆ, ಅಥವಾ 1 65 ಬಾರಿ ಸೇರಿಸಲಾಗಿದೆ. ಈ ಎರಡೂ ಮಾಡಿದಾಗ್ಯೂ ಸಹ ನಮಗೆ ಬರುವಂತಹ ಉತ್ತರ 65. ನೋಡಿ, 65 ಇಂಟು 1 65. ನಾವು ಯಾವುದೇ ಸಂಖ್ಯೆಯನ್ನು 1ರಿಂದ ಗುಣಿಸಿದ್ರೆ ಅದೇ ಸಂಖ್ಯೆ ಬರುತ್ತೆ. ಅದು ಯಾವುದೇ ಇರಬಹುದು ಈ ಸ್ಥಾನದಲ್ಲಿ. ಈ 65 ಇಂಟು 1 65 ಆಗಿದೆ. ಇಲ್ಲಿ ಯಾವುದೇ ಸಂಖ್ಯೆ ಇದ್ರೂ ಸಹ ಅದನ್ನು 1ರಿಂದ ಗುಣಿಸಿದ್ರೆ ಅದೇ ಸಂಖ್ಯೆ ಬರುತ್ತೆ. ಉದಾಹರಣೆಗೆ ನಮ್ಮ ಹತ್ರ ಇಲ್ಲೊಂದು ಬೆಲೆ ಇದೆ ಅಂತ ಅಂದ್ಕೊಳ್ಳೋಣ. ಇಂಟು 1 ಅಂತ ಹೇಳಿದ್ರೆ ಆಗ ನಮಗೆ ದೊರಕೋದು ಅದೇ ಬೆಲೆ ಆಗಿರುತ್ತೆ. ನಾವೇನಾದರೂ 3 ತೆಗೆದುಕೊಂಡು 3 ಇಂಟು 1 ಅಂತ ಹೇಳಿದ್ರೆ 3 ಬರುತ್ತೆ, ಅಥವಾ 5 ಇಂಟು 1 ಅಂತ ಹೇಳಿದ್ರೆ 5 ಆಗುತ್ತೆ. ಸಮ್ ಫ್ಯಾನ್ಸಿ ನಂಬರ್ 157 ಅಂತ ತೆಗೆದುಕೊಳ್ತೀನಿ ಅಂದ್ಕೊಳ್ಳಿ. 157 ಮತ್ತು 1 ಗುಣಿಸಿದ್ರೆ ನಮಗೆ 157 ಬರುತ್ತೆ. ಅಥವಾ 2043 ಇಂಟು 1 ಅಂತ ಹೇಳಿದ್ರೆ 2043 ಬರುತ್ತೆ. ಹಾಗಾದರೆ ಯಾವುದೇ ಸಂಖ್ಯೆಯನ್ನು 1ರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ನಮ್ಗೆ ಅದೇ ಸಂಖ್ಯೆ ದೊರಕುತ್ತೆ. ಹಾಗಾಗಿ 1 ಗುಣಾಕಾರದ ಅನನ್ಯತೆಯ ಅಂಶ ಅಂತ ಹೇಳಿ ಕರೀತಾರೆ. ಒಂದು ಗುಣಾಕಾರದ ಅನನ್ಯತೆಯ ಅಂಶ, ಐಡೆಂಟಿಟಿ ಎಲಿಮೆಂಟ್ ಆಫ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿ ಕರೀತಾರೆ. ಗುಣಾಕಾರದ ಅನನ್ಯತಾಂಶ ಅಂಥೇಳಿ ಕರೀತಾರೆ. ಅನನ್ಯತೆಯ ಅಂಶ ಅಥವಾ ಅನನ್ಯತಾಂಶ ಅಂಥೇಳಿ ಕರೀತಾರೆ.